ಸೊ ಡಿನಾಮಿನೇಟರ್ ಸೇಮ್ ಬಂದ್ರೆ ಲೈಕ್ ಫ್ರಾಕ್ಷನ್ಸ್, ಡಿನಾಮಿನೇಟರ್ ಡಿಫರೆಂಟ್ ಬಂದ್ರೆ ಅನ್ಲೈಕ್ ಫ್ರಾಕ್ಷನ್ಸ್. ಎಕ್ಸಾಂಪಲ್ ತಗೊಳ್ಳೋಣ. ನೋಡಿ 3/2 ಅಂತ ಇರುತ್ತೆ, 5/7 ಅಂತ ಇರುತ್ತೆ. ಸೊ ಇವೆರಡು ಯಾವ ಫ್ರಾಕ್ಷನ್ ಆಗುತ್ತೆ? ಅನ್ಲೈಕ್ ಫ್ರಾಕ್ಷನ್. ಇಟ್ಸ್ ಎ ಪೇರ್ ಆಫ್ ಅನ್ಲೈಕ್ ಫ್ರಾಕ್ಷನ್ಸ್. ಸೊ ಅದೇ ರೀತಿ ಸೊ 5/7 ತಗೋತೀನಿ, 6/3 ತಗೋತೀನಿ. ಸೊ ಇದು ಯಾವ ಫ್ರಾಕ್ಷನ್ ಆಗುತ್ತೆ? ಅನ್ಲೈಕ್ ಫ್ರಾಕ್ಷನ್ಸ್. ಯಾಕಂದ್ರೆ ಡಿನಾಮಿನೇಟರ್ಸ್ ಏನಿದೆ ಡಿಫರೆಂಟ್ ಇದೆ. ಓಕೆನಾ? ಸೊ ಇದನ್ನ ನಾವೇನ್ ಮಾಡ್ಬೇಕು? ಎರಡನ್ನು ಆಡ್ ಮಾಡ್ತಾ ಟ್ರೈ ಮಾಡ್ತಾ ಹೋಗ್ಬೇಕು. ಓಕೆನಾ? ಕಾನ್ಸೆಪ್ಟ್ ಯಾವುದು? ಅಡಿಷನ್ ಆಫ್ ಅನ್ಲೈಕ್ ಫ್ರಾಕ್ಷನ್ಸ್. ಎರಡು ಎಕ್ಸಾಂಪಲ್ ತಗೊಳ್ಳೋಣ. ಮೊದಲನೇ ಎಕ್ಸಾಂಪಲ್ ನೋಡಿ. ಸೊ ಇಲ್ಲಿ 3/2 ಅಂತ ತಗೋತಾ ಇದೀನಿ, ನೆಕ್ಸ್ಟ್ 5/3 ಅಂತ ತಗೋತೀನಿ. ಓಕೆನಾ? ಸೊ ಎರಡು ಅನ್ಲೈಕ್ ಫ್ರಾಕ್ಷನ್ ತಗೊಂಡಿದೀವಾ? ಸೊ ನೋಡಿ ಡಿನಾಮಿನೇಟರ್ ಡಿಫರೆಂಟ್ ಇದೆಯಾ? ಕರೆಕ್ಟ್ ಅಲ್ವಾ? ಸೊ ಎರಡರದ್ದು ಡಿನಾಮಿನೇಟರ್ ಏನಿದೆ ಡಿಫರೆಂಟ್ ಇದೆ. ಸೊ ಈ ಎರಡು ಮೆಥಡ್ ಅಲ್ಲಿ ಸಾಲ್ವ್ ಮಾಡಬಹುದು. ಫಸ್ಟ್ ಒಂದ್ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ, ಆಮೇಲೆ ಇನ್ನೊಂದು ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ. ನಿಮ್ಗೆ ಯಾವ್ದು ಈಸಿ ಆ ಮೆಥಡ್ ಅಲ್ಲಿ ನೀವು ಫಾಲೋ ಮಾಡಬಹುದು. ಓಕೆನಾ? ನೋಡಿ ಫಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಮಾಡ್ತಾ ಇದೀನಿ. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಂಬರ್ ಆಸ್ ಇಟ್ ಇಸ್ ಬರ್ಕೋಬೇಕು. ಸೊ ಫಸ್ಟ್ ನಂಬರ್ ಏನಿದೆ ಆಸ್ ಇಟ್ ಇಸ್ ಬರ್ಕೋತಾ ಇದೀನಿ. ನೆಕ್ಸ್ಟ್ ನಂಬರ್ಗೆ ಸೊ ಇಲ್ಲಿ ನೆಕ್ಸ್ಟ್ ಡಿನಾಮಿನೇಟರ್ ಏನಿದೆ ಆ ಡಿನಾಮಿನೇಟರ್ ನ ಮಲ್ಟಿಪ್ಲೈ ಮಾಡಬೇಕು. 3 × 3. ಓಕೆನಾ? ಸೊ ಫಸ್ಟ್ ಏನ್ ಮಾಡ್ತೀರಾ? ಈ ನ್ಯೂಮರೇಟರ್ ಗೆ ಈ ಡಿನಾಮಿನೇಟರ್ ನ ಮಲ್ಟಿಪ್ಲೈ ಮಾಡ್ತೀರಾ. ಮಧ್ಯೆ ಯಾವ ಸಿಂಬಲ್ ಇದೆ? ಪ್ಲಸ್ ಇದೆ, ಆಸ್ ಇಟ್ ಇಸ್ ಬರ್ಕೋದಿಲ್ಲ. ಸೊ ನೋಡಿ ಈ ನ್ಯೂಮರೇಟರ್ ಗೆ ಈ ಡಿನಾಮಿನೇಟರ್ ನ ಮಲ್ಟಿಪ್ಲೈ ಮಾಡ್ಬೇಕು. 5 × 2. ಆಯ್ತಾ? ಸೊ ಫಸ್ಟ್ ಏನ್ ಮಾಡಿದೆ? ಫಸ್ಟ್ ಡಿನಾಮಿನೇಟರ್ ಸೆಕೆಂಡ್, ಫಸ್ಟ್ ನ್ಯೂಮರೇಟರ್ ಸೆಕೆಂಡ್ ಡಿನಾಮಿನೇಟರ್ ನ ಮಲ್ಟಿಪ್ಲೈ ಮಾಡಿದ್ನಿ. ಮಧ್ಯ ಪ್ಲಸ್ ಇತ್ತು, ಆಸ್ ಇಟ್ ಇಸ್ ಬರ್ದಿನಿ. ನೆಕ್ಸ್ಟ್ ಸೆಕೆಂಡ್ ನ್ಯೂಮರೇಟರ್ ಫಸ್ಟ್ ಡಿನಾಮಿನೇಟರ್ ನ ಮಲ್ಟಿಪ್ಲೈ ಮಾಡ್ತೇನೆ. ಹೋಲ್ ಡಿವೈಡಿಂಗ್ ಬೈ. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ? 2 3s ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ ಏನ್ ಬರುತ್ತೆ ಅದನ್ನ ಬರೀಬೇಕು. ಸೊ 2 × 3. ಓಕೆನಾ? ನೆಕ್ಸ್ಟ್ 3 3s 9. ಸೊ ಮಧ್ಯ ಪ್ಲಸ್ ಇದೆ, ಪ್ಲಸ್ ಆಸ್ ಇಟ್ ಇಸ್ ಬರ್ದಿನಿ. 5 2s 10. ಸೊ ಡಿವೈಡಿಂಗ್ ಬೈ 3 2s 6. ಸೊ 10 + 9 ಎಷ್ಟು? 19 ಡಿವೈಡಿಂಗ್ ಬೈ 6. ಓಕೆನಾ? ಸೊ ಇದು ಒಂದು ಫ್ರಾಕ್ಷನ್ ಆಯ್ತು. ಸೊ ನೆಕ್ಸ್ಟ್ ಇನ್ನೊಂದು ಮೆಥಡ್ ಅಲ್ಲಿ ಆಲ್ಟರ್ನೇಟಿವ್ ಮೆಥಡ್, ಇನ್ನೊಂದು ಮೆಥಡ್ ಯಾವ ತರ ಮಾಡೋಣ? ಸೊ ಫಸ್ಟ್ ಸೇಮ್ ಕ್ವಶನ್ ಆಸ್ ಇಟ್ ಇಸ್ ಬರ್ಕೊಂತ ನೋಡಿ. 3/2 ಇದೆ, ನೆಕ್ಸ್ಟ್ ಏನಿದೆ? 5/3. ಸೊ ಸೇಮ್ ಕ್ವಶನ್. ಓಕೆನಾ? ಸೊ ಇಲ್ಲಿ ಏನ್ ಮಾಡ್ತೀನಿ ನೋಡಿ, ಫಸ್ಟ್ 3/2 ಆಸ್ ಇಟ್ ಇಸ್ ಬರ್ಕೋತೀವಿ. ಓಕೆನಾ? 3/2 ಏನಿತ್ತು ಆಸ್ ಇಟ್ ಇಸ್ ಬರ್ಕೊಂಡಿದ್ದೀನಿ. ಸೊ ಇಲ್ಲಿ ಡಿನಾಮಿನೇಟರ್ ಏನಿದೆ? 3 ಇದೆ. ಆ 3 ನ ನ್ಯೂಮರೇಟರ್ ಒಂದ್ಸತಿ ಡಿನಾಮಿನೇಟರ್ ಒಂದ್ಸತಿ ಮಲ್ಟಿಪ್ಲೈ ಮಾಡಿ. ಓಕೆನಾ? ನೆಕ್ಸ್ಟ್ ಇಲ್ಲಿ ಮಧ್ಯ ಸಿಂಬಲ್ ಏನಿದೆ? ಪ್ಲಸ್, ಆಸ್ ಇಟ್ ಇಸ್ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ನಂಬರ್ ಯಾವುದು? 5/3. ಸೊ ಇಲ್ಲಿ ಡಿನಾಮಿನೇಟರ್ ಏನಿದೆ? 2. ಸೊ ಈ 2 ನ ನ್ಯೂಮರೇಟರ್ ಒಂದ್ಸತಿ ಡಿನಾಮಿನೇಟರ್ ಒಂದ್ಸತಿ ಮಲ್ಟಿಪ್ಲೈ ಮಾಡಿ. ಓಕೆನಾ? ನೆಕ್ಸ್ಟ್ 3 3s 9 ಡಿವೈಡಿಂಗ್ ಬೈ 3 2s 6. ಸೊ ಪ್ಲಸ್ ಇದೆಯಾ? ಪ್ಲಸ್ ಬರ್ಕೊಳ್ಳಿ. 5 2s 10 ಡಿವೈಡಿಂಗ್ ಬೈ 3 2s 6. ಸೊ ಡಿನಾಮಿನೇಟರ್ ಸೇಮ್ ಆಯ್ತಾ? ಲೈಕ್ ಫ್ರಾಕ್ಷನ್ ಆಯ್ತಲ್ವಾ? ಲೈಕ್ ಫ್ರಾಕ್ಷನ್ ಇಲ್ಲ ಡಿನಾಮಿನೇಟರ್ ಆಸ್ ಇಟ್ ಇಸ್ ಬರೀತೀರಾ, 9 + 10 ಅಂತ ಬರ್ತೀರಾ. ಸೊ ಇದು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? ಸೊ 10 + 9 19 ಡಿವೈಡಿಂಗ್ ಬೈ 6 ಮಾಡಬಹುದಾ?